ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ ವಿಡಿಯೋದಲ್ಲಿ ಸಖತ್ ಸ್ಪೈಸಿ ಮತ್ತು ಸಖತ್ ಟೇಸ್ಟಿಯಾಗಿರೋ ಬೆಳ್ಳುಳ್ಳಿ ಚಿಕನ್ ಫ್ರೈ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಿರೋ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಅಚ್ಕಾರದ ಪುಡಿ ಮತ್ತು 1 ಸ್ಪೂನು ನಿಂಬೆಹಣ್ಣಿನ ರಸ ಬೆರೆಸ್ತಿದ್ದೀನಿ. ಇದನ್ನೆಲ್ಲ ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂಥ ಮೆಣಸಿನ ಪುಡಿ ಹಾಕಿ ಇದನ್ನು ನೀಟಾಗಿ ಕಲಸಿಟ್ಟು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಲಿಕ್ಕೆ ಬಿಡ್ತಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಈ ಫ್ರೈ ಬರುತ್ತೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಂದು 4 ರಿಂದ 5 ಚಮಚ ಬೇಕಾಗುತ್ತೆ. ಇದು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಮ್ಯಾರಿನೇಟ್ ಮಾಡಿರೋ ಅಂಥ ಒಂದೇ ಚಿಕನ್ ಪೀಸ್ನ ಇದರಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ಸೊ ಚಿಕನ್ ಪೀಸಸ್ನೆಲ್ಲನೂ ನಾವು ಒಂದೊಂದಾಗಿ ನೀಟಾಗಿ ಇಟ್ಕೊಂಡ್ಮೇಲೆ ಒಂದು ಕಡೆ ಫ್ರೈ ಆದಮೇಲೆ ಮತ್ತೆ ನಾವು ತಿರುಗಿಸ್ಕೊಡ್ಬೇಕು. ನಾನು ಯಾಕೆ ಒಂದು ಪೀಸಸ್ ಮೇಲೇ ಫೋಕಸ್ ಮಾಡ್ತಿದ್ದೀನಿ ಅಂದರೆ ಅದು ಫ್ರೈ ಆಗೋ ವಿಧಾನ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಅದು ಫ್ರೈ ಆದಮೇಲೆ ಮತ್ತೆ ನಾನು ತಿರುಗಿಸ್ಕೊಡ್ತಾ ಇದ್ದೀನಿ. ಚಿಕನ್ನು ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ತಿರುಗಿಸಿ ಕೊಟ್ಟಮೇಲೆ ಇನ್ನೊಂದು 2 ನಿಮಿಷ ಹಾಗೆ ಬಿಡಬೇಕು. ಎರಡೂ ಕಡೆಯೂ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ ಫೀಲ್ ಆದಮೇಲೆ ಅದು ಬ್ರೌನಿಷ್ ಕಲರ್ ಬಂದಿರುತ್ತೆ. ಸೊ ಆ ಬ್ರೌನಿಷ್ ಕಲರ್ ಬಂದ ಮೇಲೆ ಇಳಿಸ್ಕೊಂಡ್ರೆ ಆಯಿತು. ಇಲ್ಲಿ ನೀವು ನೋಡ್ಬೋದು ಚಿಕನ್ನು ಬೆಂದಿರುತ್ತೆ. ಸೊ ಈಗ ಬೆಂದಿರೋ ಚಿಕನ್ನ ನಾನು ಕೆಳಗಡೆಗೆ ಇಳಿಸ್ಕೊತಿದ್ದೀನಿ. ಅಂದರೆ ಆ ಪ್ಯಾನಲ್ಲಿರೋ ಆಯಿಲ್ ಹಾಗೆ ಬಿಟ್ಟು ಬರೀ ಆ ಚಿಕನ್ನ ಮಾತ್ರ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಈ ಎಣ್ಣೆ ಏನಿದೆಯಲ್ಲ, ಈ ಎಣ್ಣೆನೇ ನೆಕ್ಸ್ಟ್ ನಾವು ಸೀಸನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಬರುತ್ತೆ. ಫಟಾಫಟ್ ಅಂತ ನೀವು ಮಾಡ್ಕೊಳ್ಬೋದು. ಯಾರಾದರೂ ಮನೆಗೆ ಬಂದಾಗಲೂ ಅಷ್ಟೇ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದಕ್ಕೆ ತುಂಬ ಏನೋ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಬೇಗನೆ ಈ ರೆಸಿಪಿನ ಮಾಡ್ಕೊಳ್ಬೋದು. ಈಗ ನಾನು ಅದೇ ತವನ ಇಟ್ಟು ಆ ಆಯಿಲಲ್ಲೇ ಚಾಪ್ ಮಾಡಿರುವಂಥ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಟೊಮೆಟೊ ಸಾಸು, ಸ್ವಲ್ಪ ಸೋಯಾ ಸಾಸು ಮತ್ತು ಸ್ಪೂನು ಚಿಲ್ಲಿ ಪೌಡರು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾವು ಫಸ್ಟೇ ಮ್ಯಾರಿನೇಟ್ ಮಾಡೋವಾಗ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ ಮತ್ತು ಸಾಲ್ಟು ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ನಿಮಗೆ ಹೆಂಗೆ ಸ್ಪೈಸಿನೆಸ್ ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಬರೋ ಟೈಮ್ಗೆ ನಾವು ಆಲ್ರೆಡಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಚಿಕನ್ನ ಈ ಸಾಸ್ಗೆ ಸೇರಿಸಿದ ಮೇಲೆ ಸ್ವಲ್ಪ ಕೈಯಾಡಿಸ್ತಾ ಇದ್ದು ಒಂದು 3 ರಿಂದ 5 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ಆ ಸಾಸ್ ಎಲ್ಲ ಈ ಚಿಕನ್ಗೆ ಸೇರ್ಕೊಂಡ್ಮೇಲೆ ಆಯಿಲ್ ಬಿಟ್ಕೊಳ್ಳುತ್ತೆ. ಎಣ್ಣೆ ತೇಲ್ತಾ ಬರೋ ಟೈಮಲ್ಲಿ ಇದು ಫ್ರೈ ರೆಡಿಯಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರಾಯ್ತು. ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ ಬೆಳ್ಳುಳ್ಳಿ ಚಿಕನ್ ಫ್ರೈ ರೆಡಿಯಾಗಿದೆ. ಇದು ತುಂಬಾ ಯಮ್ಮಿಯಾಗಿ ಮತ್ತು ಟೇಸ್ಟಿಯಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇದು ರೈಸ್ಗೆ ಮತ್ತು ಸಾಂಬಾರ್ಗೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಹೇಗೆ ಬೆಳ್ಳುಳ್ಳಿ ಚಿಕನ್ ಫ್ರೈ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಶ್ಯೂರಾಗಿ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.